ಹ್ಯಾಟ್ಸ್ ಆಫ್ ಕದಂಬ, ಹ್ಯಾಟ್ಸ್ ಆಫ್. ವಯಸ್ಸಾದಾಗೆಲ್ಲ ಬಾಡಿ ವೀಕ್ ಆಗುತ್ತೆ ಅಂತಾರೆ, ಬಟ್ ಯು ಆರ್ ಡಿಫರೆಂಟ್. ಯು ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಅದೇ ಶಕ್ತಿ, ಅದೇ ಕಾನ್ಫಿಡೆನ್ಸ್, ಅದೇ ಛಲ. ವಾಹ್ ವಾಹ್. ವೇರ್ ಇಸ್ ಮೈ ಸನ್? ನನ್ನ ಮಗ ರಾಜ ಎಲ್ಲಿ? ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ನಿನ್ನ ಜೀವ ಸಹಿತ ಉಳಿಸೋದಿಲ್ಲ. ಅಲ್ಲಿವರೆಗೂ ನೀನು ಬದುಕಿದ್ರೆ ತಾನೆ? ರಾಜ, ನೀನ್ ನನ್ ಸಾಯಿಸ್ತೀಯ? ನಿನ್ನ ತಂದೆನ? ಯಾವ ಸೀಮೆ ತಂದೆನೋ ನೀನು? ಯಾವ ಸೀಮೆ ತಂದೆ ನೀನು? ನೀನ್ ನನಗೆ ಜನ್ಮ ಕೊಟ್ಟೆ ಅನ್ನೋದು ಬಿಟ್ರೆ ನನಗೋಸ್ಕರ ಏನ್ ಮಾಡಿದ್ಯಾ ನೀನು? ಮಗ ಅನ್ನೋ ಕರುಣೆನೂ ಇಲ್ದೆ ಹೊಡೆದು ಬಿಸಾಕು ಅಂತ ಹೇಳ್ದೆ. ಅಂತ ಒಂದು ತಂದೆ ಹೇಗಾಗ್ತಾನೆ? ಮಗ ಸತ್ರು ಪರವಾಗಿಲ್ಲ, ಆದ್ರೂ ನನ್ನ ಕರ್ತವ್ಯನೇ ಮುಖ್ಯ ಅಂತ ಯಾವತ್ ನೀನು ಹೇಳಿದ್ಯೋ ಅವತ್ತೇ ನೀನು ನನ್ನ ಪಾಲಿಗೆ ಸತ್ತೋದೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಪರಾಧಿ ಮಾಡಿದೆ. ಕಡೆಗೂ ನಾನು ಅಪರಾಧಿಯಾಗಿ ಉಳಿದೆ. ನಾನು ನಿಮ್ಮನ್ನ ತಂದೆಯಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನೋಡಿದ್ದೆ ಜಾಸ್ತಿ. ಜನ್ಮ ಕೊಟ್ಟು ಒಂದು ಜೈಲಿಗೆ ಕಳಿಸ್ತಾ, ಆದ್ರೆ ಯಾವುದೇ ಸಂಬಂಧ ಇದ್ದರೂ ಇವರು ನನಗೆ ಆಶ್ರಯ ಕೊಟ್ಟು ಸಂತೋಷವಾಗಿರು ಅಂತ ಹೇಳಿದ್ರು. ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು. ನನ್ನ ಕೈಯಾರೆ ನನ್ನ ಸಾಯಿಸಿ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಸಾಯಿಸ್ತೀಯ? ಸಾಯಿಸು, ಧಾರಾಳವಾಗಿ ಸಾಯಿಸು. ಮಗನ ಕೈಯಿಂದ ಕೊಳ್ಳಿ ಇಡಿಸ್ಕೊಳ್ಳೋ ಭಾಗ್ಯ ಅಂತೂ ನಿಮ್ ತಾಯಿಗೆ ಸಿಗ್ಲಿಲ್ಲ. ಕೊನೆ ಪಕ್ಷ ಮಗನ ಕೈಯಿಂದ ಸಾಯೋ ಭಾಗ್ಯ ಆದ್ರೂ ನನಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಸಾಯೋಕ್ ಹೆದರ್ತಾ ಇಲ್ಲ ರಾಜ. ನಿಮ್ ತಾಯಿ ಸತ್ತಾಗ್ಲಿಂದ ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ. ಆದ್ರೆ ನಿನಗೆ ಹೇಳಬೇಕು ಅನ್ನೋದನ್ನ ಈಗಲೂ ಹೇಳದೆ ಹೋದ್ರೆ ನಾನು ನಿಜವಾಗ್ಲೂ ನಿನಗೆ ದ್ರೋಹ ಮಾಡ್ದಾಗತ್ತೆ. 20 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿನ್ನ ಮನಸ್ಸಿನ ಮೇಲೆ ಎಂಥ ಒಂದು ಪರಿಣಾಮ ಮಾಡಿದೆ, ಅದರಿಂದ ಏನೆಲ್ಲ ಅನರ್ಥ ಆಗಿದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನನ್ನನ್ನು ಅಪಾರ್ಥ ಮಾಡಿಕೊಂಡು ನನ್ನನ್ನು ಕೊಲ್ಲೋ ಮಟ್ಟಕ್ಕೆ ನೀ ಬಂದಿದ್ಯಾ. ಆವತ್ತು ನೀನು ಕಿಡ್ನ್ಯಾಪ್ ಆದಾಗ ನಾನಿದ್ದ ಪರಿಸ್ಥಿತಿ ನಿನ್ಗೆ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ವಯಸ್ಸಾಗ್ಲಿ ಬುದ್ಧಿ ಆಗಲಿ ನಿನ್ಗಿರ್ಲಿಲ್ಲ. ಅದನ್ನೇ ಕಾರಣವಾಗಿ ಇಟ್ಕೊಂಡು ನೀನು ಬೆಳೆದೆ. ಕೇಳಬಾರ್ದನ್ನ ಕೇಳಿ, ಮಾಡಬಾರ್ದನ್ನ ಮಾಡಿ, ಹೋಗ್ಬಾರದ ದಾರಿ ನೀನು ಹೋದೆ. ಇದಕ್ಕೆಲ್ಲ ಕಾರಣ ನನ್ನ ಪೊಲೀಸ್ ಕೆಲಸ, ನನ್ನ ಕರ್ತವ್ಯ. ಈ ಕೆಲಸದಲ್ಲಿ ಹಗಲು ರಾತ್ರಿ ಅಂದೆ, ನನ್ನೋರು ತನ್ನೋರು ಅಂದೆ ಕರ್ತವ್ಯಕ್ಕೋಸ್ಕರ ತಮ್ಮ ಜೀವನನೇ ಮುಡುಪಾಗಿಡ್ತಾರೆ. ಕರ್ತವ್ಯಕ್ಕೋಸ್ಕರ ದುಡ್ದು ದುಡ್ದು ತಮ್ಮನ್ನೇ ಬಲಿ ಕೊಡ್ತಾರೆ. ನನ್ನ ಜೀವನದಲ್ಲಿ ಆಗಿದ್ದು ಅದೇನೆ. ಇದರಿಂದ ನಾನು ಏನೂ ಸಾಧಿಸ್ತಿಲ್ಲ. ಜೀವನದಲ್ಲಿ ನಾನು ಏನೂ ಸಾಧಿಸ್ತಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟೆ, ಎಲ್ಲ. ರಾಜ, ನಿನ್ನ ಬಿಟ್ಟು ನನ್ನವರು ಅಂತ ನನಗೆ ಯಾರೂ ಇಲ್ಲ. ಅನ್ಯೋನ್ಯವಾಗಿ ಬಾಳಬೇಕಾಗಿದ್ದ ನಾವು ಹಾವು ಮುಂಗ್ಸಿ ಥರ ಎದುರುಗಡೆ ನಿಂತಿದ್ದೀವಿ. ನೀ ನನ್ನ ಸಾಯಿಸೋ ಮಟ್ಟಕ್ಕೆ ಬಂದಿದ್ದೀಯ. ನಾ ಸಾಯೋಕ್ಕಿಂತ ಮುಂಚೆ ನನ್ನನ್ನೇ ಅರ್ಥ ಮಾಡ್ಕೋಬೇಕು, ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಬೆಲೆ ನನ್ನ ಪ್ರಾಣನೇ ಆದರೂ ಅದನ್ನು ಕೊಡೋಕೆ ನಾನು ಸಿದ್ಧ. ಸಂತೋಷವಾಗಿ ನಾನು ಸಾಯೋಕೆ ಸಿದ್ಧ. ರಾಜ, ಆದ್ರೆ ಒಂದು ಮಾತು ಸತ್ಯ, ನನಗೆ ನಿನ್ನ ಮೇಲೆ ಪ್ರೀತಿ ಇತ್ತು, ಈಗಲೂ ಇದೆ, ನಾ ಸತ್ತ ಮೇಲೂ ಇರುತ್ತೆ. Come on, shoot me. Shoot me. ಕೈ ನಡುಗ್ತಾ ಇದೆ, ಸರಿಯಾಗಿ ಹಿಡ್ಕೋ. ನಡುಗಿದ್ರೆ ಗುರಿ ತಪ್ಪುತ್ತೆ. Come on. Come on, shoot. Come on, shoot. ನಿನ್ ಬಾಯಿಂದ ಅಪ್ಪ ಅಂತ ಕರ್ಸ್ಕೋಬೇಕು ಅಂತಾನೆ ಇಷ್ಟು ವರ್ಷ ಕಾಯ್ಬೇಕಾಯ್ತು ರಾಜ. ವಾ 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 ವಾ, ಕ್ಯಾ ಸೀನ್ ಹೇ. ಈ ತರ ಸೀನ್ ಬದಲಾಗುತ್ತೆ ಅನ್ನೋ ಅನುಮಾನದಿಂದಲೇ ಅದರಲ್ಲಿ ಒಂದೇ ಒಂದು ಬುಲೆಟ್ ಇಟ್ಟಿದೆ. ಆದ್ರೆ ಇದು ಫುಲ್ ಲೋಡೆಡ್. ಕೊನೆಗೂ ನೀರಿಗಿಂತ ರಕ್ತ ಗಟ್ಟಿ, ರಕ್ತ ಸಂಬಂಧ ಇನ್ನೂ ಗಟ್ಟಿ ಅನ್ನೋದನ್ನ ಸಾಧಿಸಿ ತೋರಿಸ್ಬಿಟ್ಟೆ.
ಕದಂಬ, ನಾನು ಮತ್ತೆ ಕಿಂಗ್ ಪಿನ್ ಆಗಿ ಬಾಳ್ಬೇಕು ಅಂದ್ರೆ ಮೊದಲು ನೀನ್ ಸಾಯ್ಬೇಕು. ನೀನ್ ಹಾಳು ಮಾಡಿದ ನನ್ನ ಫೈನಾನ್ಸ್, ಗೋಡೌನ್, ಹೋಟೆಲ್ ಬಿಸ್ನೆಸ್ ನ ಮತ್ತೆ ಪ್ರಾರಂಭಿಸ್ಬೇಕು. ಅದಕ್ಕೆ ಈಗಿರೋ ಸಿಎಂ ನ ಮುಗಿಸಿ ನನ್ನ ಕಡೆಯವ್ರನ್ನ ಆ ಸಿಎಂ ಸ್ಥಾನದಲ್ಲಿ ಕೂರಿಸ್ಬೇಕು. ಅದಕ್ಕೋಸ್ಕರನೇ ಡ್ಯೂಟಿಲಿದ್ದ ನಿನ್ನ ಮನೆಗೆ ಕಳಿಸ್ದೆ. ICUನಲ್ಲಿದ್ದ ಆ ಮಿನಿಸ್ಟರ್ನ ಮುಗಿಸಿ ಅದನ್ನ ಆ ಸಿಎಂ ಮೇಲೆನೆ ಹಾಕ್ಬಿಡೋಣ ಅನ್ಕೊಂಡೆ. ನಿನ್ನ ಮುಗಿಸಿದ್ರನೆ ನಾನ್ ನೆಮ್ಮದಿಯಾಗಿರಕ್ ಸಾಧ್ಯ. ಮೊದಲು ನಿನ್ ಮಗ ಸಾಯ್ಬೇಕು. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ನೀನು ಅವತ್ತು ನಾನು ಕಾಲು ಹಿಡ್ಕೊಂಡಾಗ ನೀನು ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತಾ ಇಲ್ಲ, ಈ ಕಾಲು ಹಿಡ್ಕೊಳ್ಳೋದು, ಕಣ್ಣೀರು ಸುರಿಸೋದು ಇವೆಲ್ಲ ನನ್ನ ಕಟ್ಟಾಕೋಕೆ. ಅಪ್ಪ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಇವತ್ತು ನನಗೆ ಉಪಯೋಗಕ್ಕೆ ಬರುತ್ತೆ. ಕೊಳ್ಳಿ ಹಚ್ಚಕ್ಕೆ ಬೆಂಕಿನೂ ಬೇಕಲ್ಲ? ತಗೊಳ್ಳಿ. ನಾನಿರ್ಬೇಕು ಇಲ್ಲ ನೀನಿರ್ಬೇಕು. ಸರಿಯಾದ ಸಮಯಕ್ಕೆ ಬಂದ್ರಿ. ಇಲ್ಲ ಅಂದ್ರೆ ಇವನನ್ನ ಸಾಯಿಸ್ಬಿಡ್ತಿದ್ದ. ಏನ್ ಹಾಗೆ ನೋಡ್ತಿದ್ಯಾ? ಈ ಕದಂಬ ಸ್ಟಿಲ್ ಆನ್ ಡ್ಯೂಟಿ. ಅರೆಸ್ಟ್ ಹಿಮ್. ನನ್ನ ಅರೆಸ್ಟ್ ಮಾಡೋದಕ್ಕೆ ನನ್ನ ಅಪರಾಧ ಏನು? ಅದಕ್ಕೆ ಸಾಕ್ಷಿ ಎಲ್ಲಿದೆ? ಸಾಕ್ಷಿ? ICUನಲ್ಲಿದ್ದ ಆ ಮಿನಿಸ್ಟರ್ನ ಮುಗಿಸಿ ಅದನ್ನ ಆ ಸಿಎಂ ಮೇಲೆನೆ ಹಾಕ್ಬಿಡೋಣ ಅನ್ಕೊಂಡೆ. ಅರೆಸ್ಟ್. ಸರ್, ನಿಜವಾಗ್ಲೂ ಕೆಲಸ ಕಳ್ಕೊಂಡ್ರಿ ಅನ್ಕೊಂಡೆ. ಅಶೋಕ ಸ್ತಂಭದಲ್ಲಿ 4 ಸಿಂಹಗಳಿದ್ರು, ಕಾಣಿಸೋದು 3. ಆ ಕಾಣಿಸ್ದೇ ಇರೋ 4ನೇ ಸಿಂಹನೇ ಈ ಕದಂಬ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ ಸರ್. ಯು ಆರ್ ಗ್ರೇಟ್ ಸರ್. ಶೂಟ್ ಮಾಡ್ಕೊಳ್ಳೋ ಟ್ರೈ ಮಾಡ್ತಿದ್ದಾರೆ. ನನಗೆ ಕ್ಷಮಿಸ್ಬಿಡಿಪ್ಪ, ನನಗೆ ಕ್ಷಮಿಸ್ಬಿಡಿ. ನಾನ್ ತಪ್ಪು ಮಾಡ್ಬಿಟ್ಟೆ. ನಾನು ಬದುಕಿರ್ಬಾರ್ದು. ನನಗೆ ಕ್ಷಮಿಸ್ಬಿಡಿಪ್ಪ, ನನಗೆ ಕ್ಷಮಿಸ್ಬಿಡಿ. ಪಶ್ಚಾತ್ತಾಪನೆ ನೀನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ರಾಜ. ಆದರೆ ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಈ ಸಲ ಜೈಲಿನಿಂದ ಹೊರಗಡೆ ಬರುವಾಗ ಹೊಸ ಮನುಷ್ಯನಾಗಿ ಬರಬೇಕು. ಈ ಸಲ ನನ್ನ ಕರ್ಕೊಂಡ್ಬರಕ್ಕೆ ನೀವು ಬರ್ತೀರಲ್ಲ? ಖಂಡಿತ ಬರ್ತೀನಿ ರಾಜ. ಅವರಷ್ಟೇ ಅಲ್ಲ, ಅವ್ರ ಜೊತೆ ಹೊಸ ಮನುಷ್ಯರು ಬರ್ತಿದ್ದಾರೆ. ಗೊತ್ತಾಗ್ಲಿಲ್ವೇನೋ? ಉಮಾ ಗರ್ಭಿಣಿ. ನಿನ್ನ ತಾಯಿ ನಿನ್ನ ನೋಡೋ ಆಸೆಯಿಂದ ಮತ್ತೆ ನಿನ್ನ ಮಗಳಾಗಿ ಜನ್ಮ ಎತ್ತು ಬರ್ತಾ ಇದ್ದಾಳೋ?